ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಫೆಬ್ರವರಿ 28ರ ಶನಿವಾರದಂದು ಮಾತೃ ಸತ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾನಗರದ ಸವಿನಯ ಆಸ್ಪತ್ರೆಯ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ವಿನಯ್ ಕುಮಾರ್, ತಂದೆ ತಾಯಿಗಳ ಒತ್ತಡದ ಕೆಲಸದ ನಡುವೆ ಮಕ್ಕಳ ಕಡೆಗೆ ಹೆಚ್ಚಿಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಕಾರ್ಯಕ್ರಮಗಳಿಂದ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಹೆಚ್ಚುತ್ತದೆ ಹಾಗೂ ಮಗುವಿಗೆ ತಾಯಿಯ ಶ್ರಮ ಮತ್ತು ತ್ಯಾಗದ ಅರಿವಾಗುತ್ತದೆ ಎಂದು ತಿಳಿಸಿದರು. ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಂದ ತಾಯಂದಿರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಾಹಿತ್ಯ, ಶಾಲಾ ಮುಖ್ಯಸ್ಥರಾದ ಸಂಜಯ್ ಎಸ್ ಗೌಡ, ಕಾರ್ಯದರ್ಶಿ ಕಪಿಲ್ ದೇವ್, ಶಾಲೆಯ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಮಾರಂಭ ಏನ್ ಮಾತೃ ಸತ್ಕಾರ ಅಂತ ಇದೆಯಲ್ಲ, ಇಟ್ ಇಸ್ ವೆರಿ ಯೂನಿಕ್ ಈ ಜನರೇಷನ್ ಗೆ ಆಕ್ಚುಲಿ, ಬಟ್ ಇಟ್ ಶುಡ್ ಬಿ ಲೈಕ್ ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲ ತಾಯಿಗಳು ಏನು ತ್ಯಾಗ ಮಾಡ್ತಾರೆ, ಏನು ತಾಯಿಗಳು ರೋಲ್ ಮಾಡೆಲ್ ಆಗಿರ್ತಾರೆ ಮಕ್ಕಳಿಗೆ, ಎಲ್ಲರಿಗೂ ತಿಳಿದಂತದ್ದೆ. ಇಟ್ಸ್ ಲೈಕ್ ಓಪನ್ ಸೀಕ್ರೆಟ್ ತರ. ಬಟ್ ಯಾರಿಗೂ ಅದಕ್ಕೆ ಅಷ್ಟು ಗಮನ ಕೊಡಲ್ಲ, ಅದಕ್ಕೆ ಎಷ್ಟು ಮಹತ್ವ ಸಿಗ್ಬೇಕು ಅದು ಮನೆಯಲ್ಲೂ ಸಿಗಲ್ಲ. ಇನ್ಫ್ಯಾಕ್ಟ್ ಪಾಪ ಪುಟಾಣಿ ಮಕ್ಕಳುಗಳಿಗೆ ಅದು ಒಂಥರ ತಾಯಿ ಮಾಡ್ತಕ್ಕಂಥದ್ದು ಅದು ಅಷ್ಟೊಂದು ಗೊತ್ತೂ ಆಗಲ್ಲ ಆ ಏಜ್ ಅಲ್ಲಿ. ಮುಂದೆ ಅವ್ರಿಗೆ ಗೊತ್ತಾಗತ್ತೆ, ಬಟ್ ಅಷ್ಟೊತ್ತಿಗೆ ಅವ್ರು ಹೇಳ್ತಕ್ಕಂಥದ್ದು ಸ್ಥಿತಿ ಇರಲ್ಲ. ಹೇಳಿದ್ರೂ ಅದು ಅರ್ಥ ಮಾಡ್ಕೊಳ್ಳೋಕಂಥದ್ದು ಆ ತಾಯಿಗೂ ಅನ್ಸ್ಬೋದು, ಬಟ್ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಆ ಏಜಿಗೆ. ಸೊ ಈ ತರ ಏನಂದ್ರೆ ಸಮಾರಂಭಗಳು, ಈ ತರ ಅವಕಾಶಗಳು ಸಿಕ್ಕಾಗೆ ನಮ್ಮ ಕರ್ತವ್ಯ, ಇವಾಗ ಜೆನ್ಸಿ ಅಂತ ಸರ್ ಹೇಳ್ತಿದ್ರು ಅವಾಗ, ಈಗಿನ ಜನರೇಷನ್ಗೆ ಎಲ್ಲ ಸಿಗ್ತದೆ ಕೈಗೆ. ಸೊ ಯಾರು ಮುಂದಿರ್ತಾರೆ ಅವ್ರ ಬಗ್ಗೆ ಗಮನ ಇರಲ್ಲ, ದೂರದಿದ್ದು ಬೇಕು ಅಂತ ಅನ್ಸ್ತಾ ಇರುತ್ತೆ. ಸಿಕ್ಕಾದ ಕೂಡ ಯಾರ ಮೇಲೂ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಹೋಗಾದ್ಕೊಳ್ಳಿ ಇಂಪಾರ್ಟೆನ್ಸ್ ಬರುತ್ತೆ ಅದರದ್ದು. ಸೊ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಏನಂತ ಅರ್ಥ ಮಾಡಿಸ್ಕೋಬೇಕಂದ್ರೆ, ಇರೋರನ್ನ ಸ್ವಲ್ಪ ಜಾಸ್ತಿ ಗಮನ ಕೊಟ್ಬಿಟ್ಟು ಅವ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಅದೇ ತರ ಎಲ್ಲರಕ್ಕಿಂತ ಇಂಪಾರ್ಟೆಂಟ್ ತಾಯಿ, ಗೊತ್ತಿರೋದೇ ವಿಷಯ ಎಲ್ಲ, ಬಟ್ ಮಕ್ಕಳಿಗೆ ಅದು ಅರ್ಥ ಮಾಡಿಸ್ಬೇಕು. ನಾವು ಅದು ಅರ್ಥ ಮಾಡಿಸ್ಬೇಕಂದ್ರೆ ಆಸ್ ಎ ಫ್ಯಾಮಿಲಿ ಮಾಡಿಸ್ಬೇಕು. ಬಟ್ ಮಾಡಿಸ್ತಕ್ಕಂಥ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ ಇವಾಗ. ತಂದೆನೂ ಬಿಸಿ, ತಾಯಿನೂ ಬಿಸಿ, ಅಪ್ಪ ಅಮ್ಮ ಅಂದ್ರೆ ಅಜ್ಜಿ ತಾತ ಇದ್ರೆ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೂ ಏನಾಗ್ತಿರುತ್ತೆ, ಅದು ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಆ ಡಿಸ್ಟ್ರಾಕ್ಷನ್ ಅಲ್ಲಿ ಅವರು ಮಗ್ನ ಆಗ್ಬಿಟ್ಟು ಆ ಬಿಸಿ ಶೆಡ್ಯೂಲ್ ಅಲ್ಲಿ ತಂದೆ ತಾಯಿಗಳಿಗೆ ಅವ್ರು ಏನ್ ಬೇಕು ಅದು ನೋಡ್ಕೊಂಡು ತಂದೆ ತಾಯಿ ಹೆಂಗೆ ವರ್ತನೆ ಮಾಡ್ತಾರೆ ಅದು ಕಲ್ತ್ಕೊಂಡು ತಮ್ಮ ಜೀವನ ತಾವೇ ರೂಪಿಸ್ಕೊಂತಾರೆ. ಒಂದು ಮಾತು ಏನ್ ಹೇಳ್ಬೇಕಂದ್ರೆ ಎಲ್ಲರಿಗೂ, there is no perfect child, there is no perfect mother. We cannot reach to that perfection. ಬಟ್ ನಾವೆಲ್ಲ ತಾಯಂದ್ರು ಸಹ ಪ್ರತಿದಿನ ನಮ್ಮ ಮಕ್ಳಿಗೆ ಬೆಸ್ಟ್ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೀವಿ, ಅದಂತೂ ಸತ್ಯ. ಬಟ್ ನಾನ್ ಬೆಳೆಸೋ ರೀತಿ ಬೇರೆ ಇರ್ಬೋದು, ನೀವು ಬೆಳೆಸೋ ರೀತಿ ಬೇರೆ ಇರ್ಬೋದು. ಬಟ್ ಕೆಲವೊಂದು ಟೆಕ್ನಿಕ್ ಖಂಡಿತ ಇರುತ್ತೆ ಬೇಸ್ಡ್ ಆನ್ ದ ಚೈಲ್ಡ್ ಬ್ರೈನ್. ಯಾಕಿರುತ್ತೆ? ಬಿಕಾಸ್ ಏನಂದ್ರೆ ಪ್ರತಿಯೊಂದು ಮಗುನು ಯೂನಿಕ್ ಆಗಿರುತ್ತೆ, ಪ್ರತಿಯೊಂದು ತಾಯಿನೂ ಯೂನಿಕ್ ಆಗಿರ್ತಾಳೆ. ನಾವು ಒಂದು ಮೀನಿಗೆ ಒಂದು ಆನೆಯನ್ನ ಕಂಪೇರ್ ಮಾಡಕ್ಕಾಗಲ್ಲ. ಅದೇ ರೀತಿ ನನ್ ಮಗುನ ಇನ್ನೊಬ್ರು ಮಗು ಕಂಪೇರ್ ಮಾಡಿ ನಾವು ಹೇಳೋದಕ್ಕಾಗಲ್ಲ. ಇವ್ನು ಈ ತರ ಮಾಡ್ತಿದ್ದಾನೆ, ಇವ್ಳು ಚೆನ್ನಾಗಿ ಓದ್ತಾಳೆ, ಅವ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಒಂದೊಂದ್ ಮಗುಗೂ ಒಂದೊಂದ್ ಸ್ಕಿಲ್ಸ್ ಅಲ್ಲಿ ದೇ ವಿಲ್ ಬಿ ಬೆಟರ್ ದ್ಯಾನ್ ಅದರ್ ಚೈಲ್ಡ್. ಸೊ ನಾವ್ ಯಾವತ್ತು ನಮ್ಮ ಮಕ್ಳನ್ನ ಇನ್ನೊಬ್ರು ಮಕ್ಳ ಜೊತೆ ಕಂಪೇರ್ ಮಾಡಬಾರ್ದು. ಮೊದಲನೇ ವಿಷಯ ಇದು ತುಂಬಾ ನೆನ್ಪಿಟ್ಕೋಬೇಕು ತಾಯಂದ್ರು. ನಾವು ರೇಸ್ ಅಲ್ಲಿ ರನ್ ಮಾಡೋದ್ ಬೇಡ, ಆರಾಮಾಗಿ ಖುಷಿಯಾಗಿ ಜಾಯ್ಫುಲ್ ಲೈಫ್ ನ ಕೊಡೋಣ. ಅಂಡ್ ಇಲ್ಲಿರೋ ತಾಯಂದ್ರು ಮತ್ತೆ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಆಲ್ಮೋಸ್ಟ್ ಲೆಸ್ ದೆನ್ 5 years ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಫ್ರಮ್ ದ ಸೈನ್ಸ್ ಬೇಸಿಸ್ ನಾವೇನ್ ನೆನ್ಪಿಟ್ಕೋಬೇಕಂದ್ರೆ, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಈ ಜಾಗದಲ್ಲಿರೋ ಬ್ರೈನ್ ಇದು ಡೆವಲಪ್ ಆಗಕ್ಕೆ ಕಂಪ್ಲೀಟ್ ಆಗಿ 25 years ವರೆಗೂ ಬೇಕು. ಅದು ಎಮೋಷನಲ್ ಕೋಶೆಂಟ್, ಅಂದ್ರೆ ನಮ್ಮಲ್ಲಿ ಆಂಗರ್, ಸ್ಯಾಡ್ನೆಸ್, ಏನಾದ್ರೂ ಡಿಸಿಷನ್ ತಗೋಬೇಕಂದ್ರೆ ಆ ಬ್ರೈನ್ ತುಂಬಾ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಮಕ್ಕಳು ಲೆಸ್ ದೆನ್ 5 years ಇದ್ದಾಗ ಅವರಲ್ಲಿ ಕೋಪ ಆಗ್ಲಿ, ಏನಾದ್ರೂ ದುಃಖ ಆಗ್ಲಿ, ಯಾವುದೇ ಒಂದು ಎಮೋಷನ್ ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ಬೇಕು. ನನಗೆ ಕೋಪ ಆದ್ರೆ ಐ ನೋ ಹೌ ಟು ರೆಗ್ಯುಲೇಟ್ ಮೈ ಎಮೋಷನ್ ಇನ್ ಫ್ರಂಟ್ ಆಫ್ ಅದರ್ಸ್. ಬಟ್ ಆ ರೆಗ್ಯುಲೇಷನ್ ಮಕ್ಳಿಗೆ ಬಂದಿರಲ್ಲ. ಸೊ ನನ್ ಮಗು ಹಠ ಮಾಡುತ್ತೆ, ಯಾಕೆ ಮಾಡುತ್ತೆ? ಅದಿನ್ನೂ ಕಲ್ತಿಲ್ಲ. ನನಗೆ ಬೇಜಾರಾಗಿದೆ, ಈಗ ನಂಗೆ ಅದು ಬೇಕೇ ಬೇಕು. ಆ ಎಮೋಷನ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಮಗು ಬಂದಿಲ್ಲ. ನಾನು ಆಸ್ ಎ ಮದರ್, ತಾಯಿಯಾಗಿ ನನ್ ಮಗು ಬ್ರೈನ್ ನ ನಾನು ಅರ್ಥ ಮಾಡ್ಕೊಂಡ್ರೆ ಅವಾಗ ನಾನು ಈಸಿಯಾಗಿ ಆ ಮಗುನ ಮ್ಯಾನೇಜ್ ಮಾಡ್ಬೋದು. ನಮ್ಮ ಒಂದು ಜನರೇಷನ್, ನಾವೆಲ್ಲ ಏನಿದೀವಿ, ನೀವು ತಾಯಂದಿರು ಏನಿದೀರಾ, ನಮ್ಮ ಒಂದು ಜನರೇಷನ್ ತುಂಬಾ ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ನಾವೆಲ್ಲ ಟೆಲಿಗ್ರಾಮ್ ನೋಡಿದೀವಿ, ಲ್ಯಾಂಡ್ಲೈನ್ ಫೋನ್ ನೋಡಿದೀವಿ, ಮೊಬೈಲ್ ಫೋನ್ ನೋಡಿದೀವಿ, ಹೌದೋ ಅಲ್ಲ?
ಎಷ್ಟು ಜನ ಟೆಲಿಗ್ರಾಮ್ ನೋಡಿದಿರ ಕೈ ಎತ್ತಿ ಪೇರೆಂಟ್ಸ್ಗಳು? ಟೆಲಿಗ್ರಾಮ್ ಗೊತ್ತಾ ನಿಮ್ಗೆ? ಮೆಸೇಜ್ ಕಳಿಸ್ತಾ ಇದ್ರಲ್ಲ ಪೋಸ್ಟ್ ಆಫೀಸ್ ಇಂದ ಏನಾದ್ರು ಎಮರ್ಜೆನ್ಸೀಸ್ ಇದ್ದಾಗ. ಎಷ್ಟು ಜನ ಟೆಲಿಗ್ರಾಮ್ ಬಗ್ಗೆ ಗೊತ್ತು? ದಯವಿಟ್ಟು ಕೈ ಎತ್ತಿ. ಓಕೆ, ಲ್ಯಾಂಡ್ಲೈನ್ ಫೋನ್ ಎಷ್ಟು ಜನ ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದಿರಾ? ದಯವಿಟ್ಟು ಕೈ ಎತ್ತಿ. ಮೊಬೈಲ್ ಫೋನ್ಸ್ ಎಷ್ಟು ಜನ ಯೂಸ್ ಮಾಡ್ತಿದ್ರ? ದಯವಿಟ್ಟು ಕೈ ಎತ್ತಿ. ಓಕೆ, ಖುಷಿ ಆಗ್ತಾ ಇದೆಯಾ ನಿಮ್ಗೆ? ನಾವೆಲ್ಲ 3 ಜನರೇಷನ್ ನೋಡಿದೀವಿ ಅಂತ ಅಲ್ವಾ? ಬಟ್ ಈಗಿನ ಮಕ್ಕಳು ಜನರೇಷನ್ ಝೆಡ್ ಅಂತ ಕರಿತಾರೆ, ಝೆಟಾ ಅಂತ. ನಾವೆಲ್ಲ ಆಲ್ಫಾ, ಅಲ್ಲ ಜನರೇಷನ್ ಆಲ್ಫಾ ಅಂತ. ಈ ಝೆಟಾ ಜನರೇಷನ್ ಏನಪ್ಪಾ ಅಂತಂದ್ರೆ, ಮಗು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಡಿಜಿಟಲೈಸೇಷನ್ ಮಾಡ್ಕೊಂಡು ಗರ್ಭಾವಸ್ಥೆಗೆ ಬಂದಿರುತ್ತೆ. ಮಗು ಹುಟ್ಟಾಗ್ಲೂ ಡಿಜಿಟಲೈಸೇಷನ್, ಸಾಯ್ಬೇಕಾದ್ರೂ ಡಿಜಿಟಲೈಸೇಷನ್. ಅಂದ್ರೆ ಡಿಜಿಟಲ್ ಇಲ್ಲದೆ ಆ ಮಗುಗೆ ಜೀವನ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅದನ್ನ ಊಹಿಸ್ಕೊಳಕ್ಕೂ ಆಗೋದಿಲ್ಲ. ಮಗುಗೆ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಪ್ಯಾಕ್ಡ್ ಆಗಿ ಬಂದಿರುತ್ತೆ. ಪ್ರತಿಯೊಂದು ಒಂದು ಇನ್ಫಾರ್ಮೇಶನ್ಸ್ ಆಗಿರ್ಬೋದು, ಒಂದು ಕಲಿಕೆ ಆಗಿರ್ಬೋದು, ಎಲ್ಲ ನಿಮ್ಗೆ ಗೊತ್ತಿಲ್ಲ, ಇನ್ಸ್ಟಂಟ್ ಆಗಿದೆ ಪ್ರತಿಯೊಂದು. ನಾವೆಲ್ಲ ಏನು ಶಾಲೆಗಳಿಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಂದಿರು ಅಥವಾ ನಮ್ಮ ತಾಯಂದಿರು ಉಪ್ಪಿಟ್ಟು ಮಾಡ್ಬೇಕಾದ್ರೆ ರವೆ ಹುರಿದು ಉಪ್ಪಿಟ್ಟು ಮಾಡ್ಕೊಡ್ತಾರೆ. ಈಗೆಲ್ಲ ಇನ್ಸ್ಟಂಟ್ ಫುಡ್ಗಳು ಬಂದಿದೆ. ಇನ್ಸ್ಟಂಟ್ ಪುಳಿಯೋಗರೆ ಮಿಕ್ಸ್, ಇನ್ಸ್ಟಂಟ್ ರವಾ, ಇನ್ಸ್ಟಂಟ್ ಉಪ್ಪಿಟ್ಟು ಎಲ್ಲ. ಈಗೆಲ್ಲ ನೀವು ಇನ್ಸ್ಟಂಟ್ ಯುಗಕ್ಕೆ ನೀವೆಲ್ಲ ಕಾಲಿಡ್ತಾ ಇದ್ದೀರಾ. ಅದೇ ಈ ಮಕ್ಕಳಿಗೆ ಎಲ್ಲ ಕಂಪ್ಲೀಟ್ ಪ್ರಿಪೇರ್ಡ್ನೆಸ್ ನೀವು ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಮಕ್ಕಳಲ್ಲಿ ಒಂದು ಕಷ್ಟ ಅನ್ನೋದು ಗೊತ್ತಾಗ್ತಾ ಇಲ್ಲ, ಒಂದು ಗೌರವ ಕೊಡೋದು, ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ತಿಳಿಸೋದಕ್ಕೋಸ್ಕರ ಈಗ ನಿಮ್ದೆಲ್ಲ ಪ್ರೀತಿ ಆ ಮಕ್ಕಳಲ್ಲಿ ಸಿಗ್ತಾ ಇದೆ. ಅಂದ್ರೆ ನೀವು ಪ್ರತಿನಿತ್ಯ ಎದ್ದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ರೂಟೀನ್ ಯಾವ ರೀತಿ ಇರುತ್ತೆ ಅಂದ್ರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಆ ಮಗುನ ಪೋಷಿಸಿಂದ ಹಿಡ್ಕೊಂಡು ಆ ಮಗು ಶಾಲೆಯಿಂದ ವಾಪಸ್ ಮನೆ ಬರೋವರೆಗೂ ನಿಮ್ಮ ಒಂದು ಕರ್ತವ್ಯ ತುಂಬಾ ಇರುತ್ತೆ. ಆ ಮಗುನ ಓದಿಸೋದ್ರಿಂದ ಹಿಡ್ಕೊಂಡು ಸಂಜೆ ಹೋಮ್ವರ್ಕ್ ಮಾಡಿಸೋದ್ರಿಂದ ಹಿಡ್ಕೊಂಡು ಆ ಒಂದು ಬಿಸಿ ಶೆಡ್ಯೂಲ್ ಇರುತ್ತಲ್ಲ, ಅದು ಇವನ್ ತಂದೆದಿರ್ಗೂ ಅದು ಸಿಗೋದಿಲ್ಲ. ಆ ಬಿಸಿ ಶೆಡ್ಯೂಲ್, ಅಷ್ಟು ಬಿಸಿ ಶೆಡ್ಯೂಲು ನಿಮ್ಮ ತಾಯಂದಿರಾಗಿ ನೀವು ಅದನ್ನ ಮಾಡ್ಬೇಕಾಗುತ್ತೆ. ಆ ಕರ್ತವ್ಯ ನಿಮ್ಮ ಮೇಲೆ ತುಂಬಾ ಇದೆ. ಬಟ್ ಅದಕ್ಕೆ ಋಣಮುಕ್ತವಾಗಿ ನಿಮ್ಗೆ ಏನ್ ಸಿಗ್ತಾ ಇದೆ ಮಕ್ಳ ಕಡೆಯಿಂದ? ಅದು ಬಿಗ್ ಕ್ವಶನ್ ಮಾರ್ಕ್ ಅಲ್ವಾ? ಪ್ರೀತಿ ಸಿಗ್ತಾ ಇದೆ ಇಲ್ಲ ಅಂತನಲ್ಲ, ನಿಮ್ಗೆ ರೆಸ್ಪೆಕ್ಟ್ ಸಿಗ್ತಾ ಇದೆಯಾ? ಮಗುಗೆ ನಿಮ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆಯಾ? ಇಲ್ಲ ಅಲ್ವಾ? ಅದೆಷ್ಟೋ ಪೇರೆಂಟ್ಸ್ ಗಳಲ್ಲಿ ಅದು ಮಿಸ್ ಆಗ್ತಾ ಇದೆ.